ಈಗ ಮೊದಲಿಗೆ 3 ವಿಡಿಯೋದಲ್ಲಿ 3 ಥರ ಉಂಡೆಯನ್ನು ಮಾಡುವುದನ್ನು ನೋಡಿದ್ದೇವೆ. ಇದು 4ನೇ ಥರ ಉಂಡೆ. ಇದು ಬೇಸನ್ ಉಂಡೆ. ಈ ಬೇಸನ್ ಉಂಡೆ ಮಾಡಲು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ನೋಡೋಣ. ಇಲ್ಲಿ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ತುಪ್ಪ, ಸಕ್ಕರೆ ಪುಡಿ, ಕಡಲೆ ಹಿಟ್ಟು ಮತ್ತು ಏಲಕ್ಕಿ ಪೌಡ್ರ್, ಡ್ರೈ ಫ್ರೂಟ್ಸ್ ಇಷ್ಟು ಇದ್ದರೆ ಸಾಕು ಈ ಬೇಸನ್ ಉಂಡೆ ಮಾಡೋದಕ್ಕೆ. ಈ ಬೇಸನ್ ಉಂಡೆ ನಾವು ಹೇಗೆ ಮಾಡೋದು ಅಂತ ಅಂದರೆ ಹಿಟ್ಟನ್ನು ನಾವು ತುಪ್ಪದಲ್ಲಿ ಹುರಿದುಕೊಳ್ಬೇಕು. ಮೊದಲಿಗೆ ತುಪ್ಪದ ಸ್ವಲ್ಪ ತುಪ್ಪ ಹಾಕ್ತಾ ಹಿಟ್ಟನ್ನು ಹುರಿದುಕೊಳ್ಬೇಕು. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ತುಪ್ಪ ಮತ್ತು ಹಿಟ್ಟನ್ನು ಒಮ್ಮೆಲೆ ಕಲಿಸಿಕೊಂಡು ಹುರಿತಾ ಹೋಗ್ತಾರೆ. ಅದು ಆ ಥರ ಮಾಡಿದರೆ ಹುರಿದಾಗ ಅದು ಮೈಸೂರು ಪಾಕ್ ಸ್ಮೆಲ್ ಬರುತ್ತೆ. ಮೈಸೂರು ಪಾಕಿನ ಹದಕ್ಕೆ ಬರುತ್ತೆ ಹಿಟ್ಟು. ಅದಕ್ಕೆ ನಾವು ಹಾಗೆ ಒಮ್ಮೆಲೆ ತುಪ್ಪ ಮತ್ತು ಹಿಟ್ಟನ್ನು ಸೇರಿಸಿ ಹುರಿದುಕೊಳ್ಳದೆ ಇಲ್ಲಿ ಮೊದಲಿಗೆ ಸ್ವಲ್ಪ 2-3 ಚಮಚದಷ್ಟು ತುಪ್ಪ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಳತೆ ಮಾಡಿ ಹಿಟ್ಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ನಾನು 2.5 ಗ್ಲಾಸ್ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಮತ್ತು 1-2-3 ಚಮಚ ತುಪ್ಪವನ್ನು ಹಾಕಿದ್ದೀನಿ. ಈಗ ಅದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನು ಹುರಿತಾ ಹೋಗ್ತೀನಿ. ಹೀಗೆ ಹುರಿತಾ ಇರುವಾಗ ಅದು ಹಿಟ್ಟು ಮತ್ತು ತುಪ್ಪ ಹೊಂದ್ಕೊಂಡು ಸ್ವಲ್ಪ ಗಂಟು ಆಗಿ ಬರುತ್ತೆ. ಮೊದಲಿಗೆ ಏನಪ್ಪ ಇದು ಹೀಗೆ ಗಂಟಾಯ್ತಲ್ಲ, ಉಂಡೆ ಹೇಗಾಗುತ್ತೆ ಅಂತ ನೀವು ಯೋಚನೆ ಮಾಡಬೇಡಿ. ಅದು ಮತ್ತು ನಾವು ತುಪ್ಪ ಹುರಿತಾ ಹೋದಾಗ ಅದು ಒಂದು ಹದಕ್ಕೆ ಬರುತ್ತೆ, ಗಂಟು ಕೂಡ ಇರೋದಿಲ್ಲ. ಈಗ ಮೊದಲಿಗೆ ತುಪ್ಪ ಹಾಕಿದ್ದು ಹುರ್ಕೊಂಡಿವಲ್ವ, ನೋಡಿ ಈ ಥರ ಬಂದಿದೆ. ಈಗ ಮತ್ತೊಮ್ಮೆ ನಾವು ತುಪ್ಪವನ್ನು ಸೇರಿಸ್ಕೊಳ್ಳೋಣ. ಹೀಗೆ 2 ಚಮಚ 3 ಚಮಚ ಅಷ್ಟು ನಾವು ತುಪ್ಪ ಸೇರಿಸಿ ಇದನ್ನು ನಿಧಾನವಾಗಿ ಹುರಿದುಕೊಳ್ಬೇಕು. ಅಂದಾಗ ಉಂಡೆ ಕಟ್ಟಲು ಹದವಾಗಿ ಹಿಟ್ಟು ರೆಡಿಯಾಗುತ್ತೆ. ಆಮೇಲೆ ಇದಕ್ಕೆ ಸಕ್ಕರೆ ಪುಡಿಯನ್ನು ಸೇರಿಸಬೇಕಾದ್ರೆ ಇದನ್ನು ಪೂರ್ತಿ ತಣ್ಣಗಾಗಲು ಬಿಡಬೇಕು. ಹುರಿದ ಹಿಟ್ಟು ತಣ್ಣಗಾದ ನಂತರವೇ ನಾವು ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ಮತ್ತೊಂದು 2 ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೀನಿ. ನೋಡಿ, ನಾವು ಯಾವ ಮೆಥಡ್ನಲ್ಲಿ ಈ ಹಿಟ್ಟನ್ನು ನಿಮಗೆ ಈಸಿಯಾಗಿ ಬೇಸನ್ ಉಂಡೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀವಿ. ಹಿಟ್ಟು ಹುರಿಯೋದು ವಿಧಾನ ಹೇಗೆ ಮಾಡಬೇಕು ಅಂತ ಕೂಡ ನೀವು ಗಮನವಿಟ್ಟು ನೋಡಿ. ಅಂದಾಗ ನಿಮಗೆ ಬೇಸನ್ ಉಂಡೆ ಹದವಾಗಿ ಬರುತ್ತೆ. ಈಗ ನೋಡಿ, ಮತ್ತು ತುಪ್ಪ ಹಾಕಿದಾಗ ಹಿಟ್ಟು ಹೇಗೆ ಆಗ್ತಾ ಇದೆ ಅಂತ. ಆಗಲೇ ಸ್ವಲ್ಪ ಡ್ರೈ ಆಗಿತ್ತು. ಈಗ ತುಪ್ಪ ಹಾಕಿದಾಗ ಮತ್ತು ಸ್ವಲ್ಪ ಲಿಕ್ವಿಡ್ ಥರ ಆಗ್ತಾಯಿದೆ. ಮೀಡಿಯಮ್ ಲಿಕ್ವಿಡ್ನಲ್ಲಿ ಇದೆ ಇವಾಗ. ಈಗ ಸ್ವಲ್ಪ ಹೊತ್ತು ಇದನ್ನು ಹುರಿದುಕೊಂಡು ಹೀಗೆ ಕಲರ್ ಚೇಂಜ್ ಆಗ್ತಾ ಇದ್ದಾಗ ಮತ್ತಷ್ಟು ತುಪ್ಪವನ್ನು ಹಾಕಿಕೊಳ್ಬೇಕು. ಹೀಗೆ ನಾವು ತುಪ್ಪ ಹಾಕಿ ಹುರಿತಾ ಇರುವಾಗ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಆವಾಗ ನಮಗೆ ಬೇಸನ್ ಉಂಡೆ ಹದ ಗೊತ್ತಾಗುತ್ತೆ. ಈಗ ನಾನು ಮತ್ತೆ 1-2 ಚಮಚದಷ್ಟು ತುಪ್ಪವನ್ನು ಹಾಕಿದ್ದೇನೆ ನೋಡಿ. ಈಗ ಪೂರ್ತಿ ಲಿಕ್ವಿಡ್ ಥರ ಬರ್ತಾ ಇದೆ. ಹೀಗೆ ಕೈ ಆಡಿಸ್ತಾ ಅದು ಲಿಕ್ವಿಡ್ ರೂಪಕ್ಕೆ ಬರುತ್ತೆ. ಹೀಗೆ ಇದನ್ನು ಬೇಸನ್ ಉಂಡೆಗೆ ಇದೇ ಹದದಲ್ಲಿ ನಾವು ಹುರಿದುಕೊಳ್ಬೇಕು. ನೋಡಿ, ಈಗ ಈ ವಿಡಿಯೋವನ್ನು ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ನಮ್ಮ ಶುಚಿ ರುಚಿ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ನೀವು ಇದನ್ನು ಶೇರ್ ಮಾಡ್ತಾ ಇದ್ದರೆ ನಮಗೂ ಮತ್ತೆ ವಿಡಿಯೋ ಮಾಡಲು ಒಂದು ಅವಕಾಶವನ್ನು ನೀವು ಕಲ್ಪಿಸಿಕೊಟ್ಟಂತಾಗುತ್ತೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈಗ ಲಿಕ್ವಿಡ್ ಆಯಿತು ನೋಡಿ, ಹೇಗೆ ಹೊಂಬಣ್ಣ ಬಂದಿದೆ.
ಒಂಥರ ಗೋಲ್ಡನ್ ಕಲರ್ ಥರ ಬಂದಿದೆ ನೋಡಿ. ಈ ಹದದಲ್ಲಿ ಈ ಹಿಟ್ಟು ಬಂದಾಗ ನಾವು ಕೆಳಗಿಳಿಸಿಬಿಡಬೇಕು. ಏಕೆ ಬಾಣಲಿ ಕೂಡ ಬಿಸಿ ಇರುತ್ತೆ, ಆ ಬಿಸಿಗೆ ಸ್ವಲ್ಪ ಮತ್ತು ಕೆಂಪಾಗುತ್ತೆ, ಹಿಟ್ಟು ಕಲರ್ ಚೇಂಜ್ ಆಗುತ್ತೆ ಬಿಸಿಗೆ. ಅದಕ್ಕೆ ಇದೇ ಹದದಲ್ಲಿ ನಾವು ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸಿಬಿಡಬೇಕು. ಅಂದಾಗ ಬೇಸನ್ ಉಂಡೆ ಹದವಾಗಿ ಬರುತ್ತೆ ನೋಡಿ. ಕೆಳಗಿಳಿಸ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾಗಲು ಬಿಟ್ಬಿಡಬೇಕು. ಪೂರ್ತಿ ತಣ್ಣಗಾದಾಗ ಸ್ವಲ್ಪ ಮುಟ್ಟಿದರೆ ಕೈಗೆ ಹೌದಲ್ಲ ಅನ್ನಷ್ಟು ಬಿಸಿ ತಾಗ್ತಾ ಇರಬೇಕು. ಆಗ ನಾವು ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳ್ಬೇಕು. ಸಕ್ಕರೆ ಪುಡಿ ಹಾಕೋದಕ್ಕಿಂತ ಮುಂಚೆ ನಾವು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಸೇರಿಸ್ಕೊಳ್ಬೇಕು ಹಿಟ್ಟಿಗೆ. ಈ ಮಿಶ್ರಣಕ್ಕೆ, ಹುರಿದ ಮಿಶ್ರಣಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಬೇಕು. ಯಾಕಂದರೆ ಉಂಡೆ ಕಟ್ಟಿದಾಗ ಅದು ಒಳಗಡೆ ಹೋಗುತ್ತೆ. ನಾವು ಮೇಲ್ಗಡೆ ಗಾರ್ನಿಷಿಂಗಿಗಾಗಿ ಸ್ವಲ್ಪ ಬೇರೆ ಇಟ್ಕೊಂಡು ಗಾರ್ನಿಷಿಂಗ್ ಮಾಡ್ಬೋದು. ಈಗ ಇದಕ್ಕೆ 2.5 ಗ್ಲಾಸ್ ಹಿಟ್ಟನ್ನು ನಾನು ತೆಗೆದುಕೊಂಡಿದ್ದೆ. ಈಗ ಸಕ್ಕರೆಯನ್ನು ನಾವು 4 ಗ್ಲಾಸ್ ಸಕ್ಕರೆಯನ್ನು ಇಲ್ಲಿ ನಾನು ತೆಗೆದುಕೊಂಡಿದ್ದೇನೆ. ಈಗ ಅದನ್ನು ಒಟ್ಟಿಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಆ ಮಿಶ್ರಣವನ್ನು ಮತ್ತು ಸಕ್ಕರೆಯನ್ನು ಒಂದುಗೂಡಿಸ್ಬೇಕು. ಒಂದುಗೂಡಿಸಿ ಇದು ಒಂದು ಸ್ವಲ್ಪ ಪೂರ್ತಿ ಡ್ರೈ ಆಗಿ ಬರುತ್ತೆ. ಹಿಟ್ಟು ಮತ್ತು ಸಕ್ಕರೆ ಒಂದುಗೂಡಿಸಿದಾಗ ಅದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬರುತ್ತೆ. ನಾವು ಆಮೇಲೆ ಕೈಯಿಂದ ಇದನ್ನು ಕಲಿಸ್ಬೇಕು. ಈಗ ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ, ಅದಕ್ಕೆ ಇಲ್ಲಿ ನಾವು ಸೌಟಿನಿಂದ ನಾವು ಕಲಿಸ್ಕೊಳ್ಬೇಕು. ಆಗ ಸ್ವಲ್ಪ ಬಿಸಿ ಕಮ್ಮಿ ಆಗಿರುತ್ತೆ. ಕೈಯಿಂದ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಈಗ ಏಲಕ್ಕಿ ಪುಡಿಯನ್ನು ಸೇರಿಸಬೇಕು. ಅದಕ್ಕೆ ಬೇಕಾಗುವಷ್ಟು ಏಲಕ್ಕಿ ಪೌಡ್ರನ್ನು ಹಾಕಿಕೊಂಡು ಮಿಶ್ರಣ ಮಾಡಿಕೊಳ್ಬೇಕು. ಈಗ ಕಡಲೆ ಹಿಟ್ಟಿನಿಂದ ಬೇಸನ್ ಉಂಡೆ ಅಷ್ಟೇ ಅಲ್ಲ, ಇನ್ನೂ ಹಲವಾರು ಸಿಹಿ ಪದಾರ್ಥಗಳನ್ನು ನಾವು ಸ್ವೀಟ್ಸನ್ನು ಮಾಡ್ಬೋದು. ಬೇಸನ್ ಉಂಡೆ ಮಾಡ್ಬೋದು, ಮೈಸೂರು ಪಾಕ್ ಮಾಡ್ಬೋದು, ಮೋಹನ್ ತಾಲ್ ಮಾಡ್ಬೋದು, ಬೇಸನ್ ಬರ್ಫಿ ಮಾಡ್ಬೋದು. ಮತ್ತು ಇದರಿಂದ ಇನ್ನು ಕರಿದ ಪದಾರ್ಥಗಳಂದರೆ ಸೇವು, ಗುಳಿಗೆ, ಆಮೇಲೆ ಪಾಪಡಿ ಅಂತೀವಲ್ವ, ಈ ಡಾಣಿ ಒಳಗೆ ಹಾಕ್ತಾರಲ್ಲ, ಆ ಥರ ಪಾಪಡಿಗಳನ್ನು ಕೂಡ ಮಾಡ್ಕೊಳ್ಬೋದು. ಇನ್ನೂ ಹಲವಾರು ಈ ಕಡಲೆ ಹಿಟ್ಟನ್ನು ಅಡುಗೆಯಲ್ಲಿ ಉಪಯೋಗ ಮಾಡ್ಬೋದು. ಈಗ ನೋಡಿ, ಕೈಯಿಂದ ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡಾಗ ಅದು ಹುರಿದ ಹಿಟ್ಟು ಮತ್ತು ಸಕ್ಕರೆ ಒಂದುಗೂಡ್ತಾ ಬರುತ್ತೆ. ಈಗ ಇದನ್ನು ಒಂದೇ ಕೈಯಿಂದ ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಒಂದು ಕೈಯಲ್ಲಿ ಹಿಟ್ಟನ್ನು ಹಾಕಿಕೊಂಡು ಇನ್ನೊಂದು ಕೈಯಿಂದ ತಿಕ್ಕೋದು, ಈ ಥರ ಮಿದ್ದೋದು ಅಂತೀವಿ. ಈ ಥರ ಮಾಡಿದಾಗ ಪೂರ್ತಿ ಎಲ್ಲ ಹೊಂದ್ಬಿಡುತ್ತೆ. ಈ ಬೇಸನ್ ಉಂಡೆ ಮಾಡೋ ವಿಧಾನವೇ ಈ ರೀತಿ ಮಾಡಿದಾಗ ನಮ್ಗೆ ಬೇಸನ್ ಉಂಡೆ ಹದವಾಗಿ ಬರುತ್ತೆ ನೋಡಿ. ಈಗ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ, ತಿಕ್ಕಿದಾಗ ಮತ್ತು ಮಿದುವಾಗಿ ಬರುತ್ತೆ. ಅಂದಾಗ ನಮಗೆ ಉಂಡೆ ಕಟ್ಟಲು ಹದ ಬರುತ್ತೆ. ಈಗ ನೋಡಿ, ಚಪಾತಿ ಹಿಟ್ಟಿನಂತೆ ಬಂತು. ಈ ರೀತಿ ಬಂದಾಗ ನಾವು ಉಂಡೆಯನ್ನು ಕಟ್ಟಬೇಕು. ಈಗ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ರೋಲ್ ಆಕಾರದಲ್ಲಿ ಮಾಡಿಕೊಂಡು, ನಮಗೆ ಯಾವ ಗಾತ್ರದಲ್ಲಿ ಉಂಡೆಗಳು ಬೇಕು ಅಂತ ನೋಡಿಕೊಂಡು ಇದನ್ನು ಉಳ್ಳೆಗಳನ್ನು ಮಾಡಿಕೊಂಡು ಇಟ್ಕೋಬೇಕು ಮೊದಲಿಗೆ. ಆಮೇಲೆ ಮುಷ್ಟಿಯಲ್ಲಿ ಇದನ್ನು ಒತ್ತಿ ಇದನ್ನು ಗಟ್ಟಿ ಮಾಡಬೇಕು. ನಂತರ 2 ಕೈಯಲ್ಲಿ ಉಂಡೆಗಳನ್ನು ಇಟ್ಕೊಂಡು ರೋಲ್ ಮಾಡಿ
ಅದನ್ನು ನೈಸಾಗಿ ಮಾಡಿಕೊಳ್ಬೇಕು. ಅಂದಾಗ ರೌಂಡಾಗಿ ಉಂಡೆ ರೆಡಿಯಾಗುತ್ತೆ. ನೋಡಿ ಈ ಥರ ಮುಷ್ಟಿಯಲ್ಲಿ ಈ ಥರ ಮಾಡಿಕೊಂಡು ಆಮೇಲೆ ನಾವು ಅಂಗೈಯಲ್ಲಿಟ್ಟು ಈ ರೀತಿ ಮಾಡಬೇಕು ನೋಡಿ. ಅಂದಾಗ ಉಂಡೆ ನೈಸಾಗಿ ಬರುತ್ತೆ. ಈಗ ಇದಕ್ಕೆ ಮೇಲೆ ಡ್ರೈ ಫ್ರೂಟ್ಸ್ ಗಾರ್ನಿಷಿಂಗ್ ಮಾಡ್ಕೋಬೇಕು. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಅಂತ ನೋಡಿಕೊಂಡು ಇದಕ್ಕೆ ಗಾರ್ನಿಷಿಂಗ್ ಮಾಡಿಕೊಳ್ಳಿ. ನೀವು ಕೂಡ ಇದೇ ವಿಧಾನದಲ್ಲಿ ಬೇಸನ್ ಉಂಡೆಯನ್ನು ಮಾಡಿ ನೋಡಿ, ಟ್ರೈ ಮಾಡಿ, ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅಂದಾಗ ನೀವು ಈ ವಿಡಿಯೋ ನೋಡಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ಕಂತಾಗುತ್ತೆ. ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಕಲಿತು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ನೈಸಾಗಿ ಉಂಡೆ ಬಂದಿವೆ ಅಂತ. ಮೇಲೆ ಎಷ್ಟು ಮಿರಿ ಮಿಸ್ತಾ ಇವೆ ನೋಡಿ ಬೇಸನ್ ಉಂಡೆ. ಈ ರೀತಿ ಬರಬೇಕು. ಅಂದಾಗ ಹದವಾಗಿ ಉಂಡೆಗಳಾಗುತ್ತವೆ.